ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಸ್ನ್ಯಾಕ್ ರೆಸಿಪಿ ಆಗಿರುತ್ತೆ. ಅದು ನಿಪ್ಪಟ್ಟು. ಮಳೆಗಾಲಕ್ಕೆ ಚೆನ್ನಾಗಿರುತ್ತೆ, ಹೊರಗಡೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಹೋಗೋಕ್ಕೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ಅಂತ. ಮೊದಲು 2 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಎರಡು ಕಪ್ ಅಕ್ಕಿ ಹಿಟ್ಟಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಆಲ್ ಪರ್ಪಸ್ ಫ್ಲೋರು. ಮತ್ತೆ 4 ಟೇಬಲ್ ಸ್ಪೂನು ಫೈನ್ ಸೂಜಿ ಹಾಕೊಳ್ತಿದ್ದೀನಿ, ಅಂದ್ರೆ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ಕಡಲೆ ಅಂದ್ರೆ ಹುರ್ಗಡ್ಲೆ ತಗೊಳ್ಬೇಕು. ಹುರ್ಗಡ್ಲೆ ಅರ್ಧ ಕಪ್ಪು ಮತ್ತೆ 1 ಕಪ್ ಅಷ್ಟು ಪೀನಟ್ಸ್ ಕಡಲೆ ಬೀಜ ತಗೊಳ್ಬೇಕು. ಇದನ್ನ ಸ್ವಲ್ಪ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು, ಅಂದ್ರೆ ಸ್ವಲ್ಪ ತರಿ ಆಗಿರ್ಬೇಕಿದು. ತುಂಬಾ ನೈಸ್ ಆಗಬಾರ್ದು, ಎಲ್ಲ ಸ್ವಲ್ಪ ಸ್ವಲ್ಪ ಉಳಿದಿರ್ಬೇಕು ಕಡಲೆ ಬೀಜ ಇದೆಲ್ಲ. ಅದನ್ನ ಆ ಅಕ್ಕಿ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ. ಅದಕ್ಕೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕೋಬಹುದು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಿಂಗು ಅಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ, ಅದು ಚೆನ್ನಾಗಿರುತ್ತೆ. ಮತ್ತೆ ಉಪ್ಪು ಅಷ್ಟೇ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೋಬಹುದು. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಆಮೇಲೆ ನೋಡ್ಬಿಟ್ಟು ನೀವು ಮತ್ತೆ ಹಾಕ್ಕೋಬಹುದು ಬೇಕಾದ್ರೆ. ಈಗ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತೇಳಿ ಅಂತ. ಕೈಯಲ್ಲಿ ಹಾಗೆ ಮುಟ್ಬೇಡಿ, ಬಿಸಿ ಇರುತ್ತೆ. ಸೊ ನಾನು ಅದಕ್ಕೆ ಫಸ್ಟ್ ಸ್ಪೂನಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗೆ ಎಣ್ಣೆ ಎಲ್ಲ ನೀಟಾಗಿ ಎಲ್ಲದಕ್ಕೂ ಹತ್ತೋ ಥರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಉಂಡೆ ಮಾಡಿದ್ರೆ ಅದು ಜೊತೆ ಆಗಬೇಕು, ಒಂದು ಉಂಡೆ ಥರ ಆಗಬೇಕು. ಆವಾಗ ಎಣ್ಣೆ ಕರೆಕ್ಟಾಗಿದೆ ಅಂತ. ಇದಕ್ಕೆ ನಾನು ಅದರಲ್ಲಿ ಒಂದು ಅರ್ಧ ತೆಗೆದಿಟ್ಕೊಂಡಿದ್ದೀನಿ, ಅರ್ಧಕ್ಕೆ ಮಾತ್ರ ನೀರು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ಒಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತಿಲ್ಲ, ಡ್ರೈ ಆಗಿಬಿಡುತ್ತೆ ಅಂತ ಹೇಳಿ ನಾನು ಫಸ್ಟ್ ಒಂದು ಅರ್ಧ ಹಿಟ್ಟನ್ನು ತೆಗೆದಿಟ್ಕೊಂಡು ಅರ್ಧ ಹಿಟ್ಟನ್ನ ಮಾತ್ರ ಕಲಿಸ್ಕೊತಾ ಇದ್ದೀನಿ. ನನಗೆ ಈ 2 ಕಪ್ ಫುಲ್ ಅಕ್ಕಿ ಹಿಟ್ಟು ಕಲಿಸ್ಕೊಳಕ್ಕೆ ನನಗೆ 1.5 ಕಪ್ಪಷ್ಟು ನೀರು ಬೇಕಾಯಿತು. ಇದು ಅಕ್ಕಿ ಹಿಟ್ಟು ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದರೆ ಒಂದೊಂದ್ಸತಿ ಅಕ್ಕಿ ಹಿಟ್ಟು ಡ್ರೈ ಆಗಿರುತ್ತೆ, ಸೊ ಜಾಸ್ತಿ ನೀರು ಹಿಡಿಸುತ್ತೆ. ಇವಾಗ ನನಗೆ 1.5 ಕಪ್ಪಷ್ಟು ನನಗೆ ನೀರು ಹಿಡಿಸ್ತು. ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ, ಒಂದೇ ಸತಿಗೆ ಪೂರ್ತಿ ಅಕ್ಕಿ ಹಿಟ್ಟು 1.5 ಕಪ್ ಅಂದರೆ 1.5 ಕಪ್ಪೇ ಹಾಕ್ಕೋಬೇಡಿ. ನೋಡಿಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂಚೂರು ಅಷ್ಟು ಸ್ವಲ್ಪ ಚೆನ್ನಾಗಿ ಆಗಬೇಕಿದು. ಇಷ್ಟು ಮೆತ್ತಗಾಯ್ತಿದೀಗ. ನಾನು ಒಂದು ಜಿಪ್ಲಾಕ್ ಕವರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ತಟ್ಕೋತೀನಿ ನಾನು. ಸಣ್ಣ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ. ಸಣ್ಣ ಉಂಡೆಯಾಗಿ ಹಿಂಗೆ ಅಗ್ಲಗ್ಲಕ್ಕೆ ಸಣ್ಣ ಚಪಾತಿ ಥರ ಕೈಯೆಲ್ಲ ರೊಟ್ಟಿ ಥರ ತಟ್ಕೊಳ್ಬೇಕು. 4 ಮಾಡ್ಕೋತಾ ಇದ್ದೀನಿ ನಾನು. ಒಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ಡ್ರೈ ಆಗುತ್ತೆ ಅಂತೇಳಿ 4 ತಟ್ಕೋತೀನಿ. ಸ್ವಲ್ಪ ಎಣ್ಣೆನ ಕೈಗೆ ಹತ್ಕೊಂಡು ತಟ್ಕೋತೀನಿ, ಇಲ್ಲ ಅಂದರೆ ಅದು ಅಂಟುತ್ತೆ ಅಂತೇಳಿ ಅಂತ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮಾಡ್ಕೋಬೋದು. ನಾನು ಇಷ್ಟು ಸೈಜಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟು ಸೈಜಲ್ಲಿ ನಾನು ಮಾಡಿದ್ದಕ್ಕೆ ಒಂದು 65 ನಿಪ್ಪಟ್ಟು ಆಯಿತು ನನಗೆ 2 ಕಪ್ಪಿಗೆ. 4 ತೆಕ್ಕೊಳ್ಳೋಂಗೆ ನಾವು ಈಗ ಒತ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಆಗಿಬಿಟ್ರೆ ತೆಕ್ಕೊಳ್ಳೋತ್ತಿಗೆ ಗಟ್ಟಿ ಆಗಿಬಿಡುತ್ತೆ. ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಹಿಂಗೆ ಸ್ವಲ್ಪ ನಿಧಾನಕ್ಕೆ ಮೇಲ್ಗಡೆ ಬಂದರೆ ಅದು ಚೆನ್ನಾಗಿ ಕರೆಕ್ಟಾಗಿ ಕಾದಿದೆ ಅಂತೇಳಿ ಅಂತ. ಈಗ ಒಂದೊಂದೇ ಬಿಡ್ತೀನಿ. ಈಗ ಒಂದು ಬಿಟ್ಟ ಮೇಲೆ ಅದು ಮೇಲ್ಗಡೆಗೆ ಬರುತ್ತೆ ಅಲ್ಲ, ಆಮೇಲೆ ಇನ್ನೊಂದು ಬಿಡ್ತೀನಿ. ಇಲ್ಲ ಅಂತಂದರೆ ಅದು ಅಂಟ್ಕೊಂಡು ಬಿಡುತ್ತೆ ಒಂದಕ್ಕೊಂದು ಅಂತೇಳಿ ಅಂತ. ಈಗ ಒಂದು ಮೇಲ್ಗಡೆ ಬಂತು, ಈಗ ಮತ್ತೊಂದು ನಾನು ಹಾಕ್ತೀನಿ ಇವಾಗ. ಈಗ ಅದು ಮೇಲ್ಗಡೆ ಬಂದಮೇಲೆ ಇನ್ನೊಂದು ಹಾಕ್ಬೋದು. ಹಾಗೆ ಒಟ್ಟಿಗೆ ಒಂದು 5-6 ಕೂಡ ಕರ್ಕೋಬೋದು. ನಾನು ಇಟ್ಟಿರೋ ಎಣ್ಣೆಲಿ ಒಂದು 4 ಹಂಗೆ ಹಾಕ್ಕೊಂಡು ಹೋಗಿದ್ದೀನಿ ನಾನು. ಹಾಗಾಗಿ ಇದಿಷ್ಟೇ ಸ್ಪೇಸಲ್ಲಿ ಸಾಕಾಗುತ್ತೆ. ಈಗ ಅದು ಮೇಲ್ಗಡೆ ಬಂದಮೇಲೆ ಇನ್ನೊಂದು ಬಿಡ್ತೀನಿ. ನಿಧಾನಕ್ಕೆ ಅದನ್ನು ಮಗಚ್ತಾ
ನೀಟಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ತುಂಬ ಕಲರ್ ಬರೋ ತನಕ ಅಲ್ಲೇ ಇಟ್ಕೊಂಡಿದ್ರೆ ನಾವು ತೆಗೆದ್ಮೇಲೂ ಕೂಡ ಒಂದು ಸ್ವಲ್ಪ ಕಲರ್ ಜಾಸ್ತಿ ಹೋಗುತ್ತದು. ಹಾಗಾಗಿ ಸ್ವಲ್ಪ ಬೆಳ್ಳಗೆ ತಕ್ಕೊಂಡ್ರೆ ಆವಾಗ ಅಲ್ಲಿ ಕಲರ್ ಚೆನ್ನಾಗಿ ಬಂದಿರುತ್ತೆ. ಇಲ್ಲ ಅಲ್ಲೇ ಸ್ವಲ್ಪ ಜಾಸ್ತಿ ಕಲರ್ ತೆಗೆದ್ಬಿಟ್ರೆ ನಾವು ತೆಗ್ದಿಟ್ಟ ಮೇಲೂ ಕೂಡ ಒಂದು ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತದು. ನಾನೀಗ ಇಷ್ಟು ಕಲರ್ ತೆಗಿತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಆದಮೇಲೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಕಾಣಿಸುತ್ತೆ. ಇದು ಕ್ರಿಸ್ಪಿ ಆಗಿದೆ. ಒಂದ್ಸತಿ ಮೇಲ್ಗಡೆ ಕುಟ್ಟು ನೋಡಿದ್ರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ. ಆವಾಗ ಅದು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಸಣ್ಣ ಉರಿಲಿ ಕರಿಬೇಕು. ತುಂಬ ಜೋರು ಉರಿಲಿಟ್ಟರೆ ಸ್ವಲ್ಪ ಹೊತ್ತು ಆದಮೇಲೆ ಇದು ನೋಡೋಕ್ಕೇನೋ ಕ್ರಿಸ್ಪಿ ಆಗಿರುತ್ತೆ, ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಮೆತ್ತಗಾಗ್ಬಿಡುತ್ತೆ. ಇದು ಯಾವಾಗಲೂ ಒಂದು ವಾರ 10 ದಿವಸ ಇಟ್ರೂ ಕ್ರಿಸ್ಪಿ ಆಗಿರಬೇಕು ಅಂದರೆ ಸಣ್ಣ ಉರಿಲಿ ಕರಿಬೇಕು. ಹಿಂಗೆ ಒಂದೊಂದೇ ನಾನು ಅಷ್ಟನ್ನು ಕರ್ಕೊಂಡೆ. ನನಗೆ ಇದಿಷ್ಟು ಕರಿಲಿಕ್ಕೆ ಇಷ್ಟು ಎಣ್ಣೆ ಇಟ್ಕೊಂಡಿದ್ದಕ್ಕೆ ಜಾಸ್ತಿ ಎಣ್ಣೆ ಇಟ್ಟರೆ ಬೇಗ ಕರಿಬೋದು. ನಾನು 4 ಕರೆದಿರೋದ್ರಿಂದ ನನಗೆ ಟೋಟಲ್ 2 ಅವರ್ಸ್ ಆಯ್ತು ಎಲ್ಲ ಮುಗಿಸೋ ಹೊತ್ತಿಗೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತೇಳಿ ಅಂತ. ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು. ಬಾಯ್.